ಅದೊಂದು ಕ್ಲಾಸ್ ರೂಮ್. ಪ್ರೊಫೆಸರ್ ಪಾಠ ಶುರು ಮಾಡೋದ್ರ ಬದಲು ಒಂದು ಗ್ಲಾಸ್ ನೀರು ತುಂಬಿದ ಒಂದು ಗ್ಲಾಸ್ ಅದನ್ನು ಕೈಲಿ ಹಿಡಿದ ಮೇಲೆ ಕೆತ್ತಿ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ, ಇದರ ತೂಕ ಎಷ್ಟಿರ್ಬೋದು? ಯಾರು ಹೇಳಿದ್ರು 50 ಗ್ರಾಮ್, ಇನ್ಯಾರು ಹೇಳಿದ್ರು 100 ಗ್ರಾಮ್, ಇನ್ಯಾರು ಹೇಳಿದ್ರು 125 ಗ್ರಾಮ್. ಪ್ರೊಫೆಸರ್ ಹೇಳಿದ್ರು ಇರಬಹುದು. ಅದರೊಂದು ಪ್ರಶ್ನೆ, ಕೆಲವು ನಿಮಿಷನ ಹೀಗೆ ಹಿಡ್ಕೊಂಡಿದ್ರೆ ಏನಾಗುತ್ತೆ ನೀರನ್ನು? ವಿದ್ಯಾರ್ಥಿಗಳು ಹೇಳಿದ್ರು ಏನಾಗಲ್ಲ. 1 ಗಂಟೆ ಹೀಗೆ ಹಿಡ್ಕೊಂಡ್ರೆ ಕೈ ನೋವಾಗುತ್ತೆ ನಿಮ್ಮದು. ಇಡೀ ದಿನ ಹೀಗೆ ಹಿಡ್ಕೊಂಡಿದ್ರೆ ನಿಮ್ಮ ಕೈ ಮರಗಟ್ಟಬಹುದು, ಸ್ನಾಯು ಸೆಳೆತ ಪ್ರಾರಂಭ ಆಗ್ಬೋದು, ಅಲ್ಲ ಪಾರ್ಶ್ವಾಘಾತವೇ ಆಗ್ಬೋದು, ಪ್ಯಾರಲಿಸಿಸ್ ಅಟ್ಯಾಕ್ ಆಗ್ಬೋದು ನಿಮಗೆ. ಒಂದಂತೂ ಖಂಡಿತ ನೀವು ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಕ್ಲಾಸೇ ನಕ್ಕಿತ್ತು ಒಂದು ಸರ್ತಿ. ಪ್ರೊಫೆಸರ್ ಪ್ರಶ್ನೆ ಕೇಳ್ತಾರೆ ಮತ್ತೆ, ಸರಿ ಇಷ್ಟೆಲ್ಲ ಆಗುವಾಗ ಆ ಗ್ಲಾಸಿನ ತೂಕ ಜಾಸ್ತಿ ಆಯ್ತಾ ಏನಾದರೂ? ಮೊದಲು ಎಷ್ಟಿತ್ತೋ ಅದಕ್ಕಿಂತ ತೂಕ ಹೆಚ್ಚಿದ್ದ? ಇಲ್ಲ, ಖಂಡಿತ ಇಲ್ಲ. ಹಾಗಿದ್ರೆ ಯಾಕೆ ಹೀಗಾಯಿತು? ಗ್ಲಾಸಿನ ತೂಕ ಹೆಚ್ಚಾಗಿಲ್ಲ, ಗ್ಲಾಸಿನ ತೂಕ ಅಷ್ಟೇ ಇದೆ. ಹಾಗಿರುವಾಗ ಯಾಕೆ ಕೈ ನೋವಾಯಿತು? ಯಾಕೆ ಪಾರ್ಶ್ವಾಘಾತ ಆಗೋ ಸಂದರ್ಭ ಬಂತು? ಯಾಕೆ ಕೈ ಮರಗಟ್ಟಿತು? ಏನು ಕಾರಣ ಇರ್ಬೋದು ಅದಕ್ಕೆ? ವಿದ್ಯಾರ್ಥಿಗಳಿಗೆ ಉತ್ತರ ಹೇಳೋಕ್ಕೆ ಗೊತ್ತಾಗಲಿಲ್ಲ, ಸುಮ್ಮನಾಗ್ಬಿಟ್ರು ಎಲ್ಲರೂ ಕೂಡ. ಈಗ ಪ್ರೊಫೆಸರ್ ಮತ್ತೆ ಕೇಳ್ತಾರೆ, ಹಾಗಿದ್ರೆ ಈ ನೋವಿಂದ ಹೊರಗೆ ಬರೋಕ್ಕೆ ನಾವು ಏನು ಮಾಡಬೇಕು? ಕೂಡಲೇ ಉತ್ತರ ಬಂತು, ಪುಟ್ ದಿ ಗ್ಲಾಸ್ ಡೌನ್. ಅಷ್ಟೇ, ಕೆಳಗಿಡಿ ನೀರಿನ ತಟ್ಟೆನ, ಸರಿಯಾಗತ್ತೆ. ಇಷ್ಟೇ ಅಪ್ಪ ಬದುಕು ಅಂದರೆ ಯಾವುದಾದ್ರೂ ಒಂದು ಚಿಂತೆಯನ್ನು ಸ್ವಲ್ಪ ಹೊತ್ತು ಮನಸ್ಸಲ್ಲಿ ಇಟ್ಕೊಳ್ಳಿ, ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಓಕೆ ಅನಿಸುತ್ತೆ, ತೊಂದರೆ ಇಲ್ಲ ಏನು. ಇನ್ನೂ ಜಾಸ್ತಿ ಯೋಚನೆ ಮಾಡಿ, ಅದು ನಿಮ್ಗೆ ನೋವು ಕೊಡೋಕ್ಕೆ ಶುರು ಮಾಡುತ್ತೆ. ಮತ್ತೂ ಜಾಸ್ತಿ ವಿಪರೀತ ಒಂದೇ ವಿಷಯ ಚಿಂತೆ ಮಾಡೋಕ್ಕೆ ಶುರು ಮಾಡಿದರೆ ಮನಸ್ಸು ಮರಗಟ್ಟುತ್ತೆ, ಜೀವ ನೋವಾಗತ್ತೆ, ಬದುಕಿಗೆ ಪಾರ್ಶ್ವವಾಯು ಹೊಡೆಯುತ್ತೆ. ಅದಕ್ಕೆಲ್ಲ ಪರಿಹಾರ ಏನು? ಚಿಂತೆ ಬಿಡು ಅಷ್ಟೇ. ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡು ಖಂಡಿತ ಜೀವನದ ಸಮಸ್ಯೆಗಳ ಬಗ್ಗೆ. ಆದರೆ ಸಾಯಂಕಾಲ ನಿದ್ದೆಗೆ ಹೋಗುವಾಗ ಅದನ್ನು ಬಿಟ್ಟು ನಿದ್ದೆಗೆ ಹೋಗು. ಬೆಳಗ್ಗೆ ಏಳುವಾಗ ಫ್ರೆಶ್ ಆಗಿರ್ತೀಯೆ, ನಿನ್ನ ಮನಸ್ಸು ಕೂಡ ಚೈತನ್ಯ ತುಂಬಿರುತ್ತೆ, ಯಾವ ಸಮಸ್ಯೆನೂ ನಿಭಾಯಿಸೋ ಶಕ್ತಿ ಮನಸ್ಸಿಗಿರುತ್ತೆ. ಹಾಗಾಗಿ ಪುಟ್ ದಿ ಗ್ಲಾಸ್ ಡೌನ್, ಅದೇ ಸಂದೇಶ. ಹಾಗೆ ಮಾಡಿದರೆ ಸ್ವಸ್ಥ ಮನಸ್ಸು ಚೆನ್ನಾಗಿರುತ್ತೆ. ಹಾಗೆ ಮಾಡದೇ ಇದ್ದರೆ ಸ್ಟ್ರೆಸ್, ಡಿಪ್ರೆಷನ್ ಇಂಥದ್ದೆಲ್ಲ ಶುರುವಾಗುತ್ತೆ. ನೋವಿಂದ ಹೊರಗೆ ಬರೋಕ್ಕಿರೋ ಒಂದೇ ದಾರಿ ಅಂದರೆ ಅದನ್ನು ಬಿಟ್ಬಿಡು, ಮುಂದಕ್ಕೆ ಹೋಗು. ಹರೇ ರಾಮ್.